ಹುದ್ದೆಗಳನ್ನು ಮೀರಿ ಬೆಳೆದಂಥವ್ರು ಎಲ್ಲ ದೊಡ್ಡ ಸಂಪ್ರದಾಯಗಳಿಗೆ ಧಿಕ್ಕಾರವನ್ನು ಘೋಷಣೆ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ಬಹಳ ಗಟ್ಟಿ ಧ್ವನಿ ಆಗಿ ನಿಂತಂಥವರು ಒಬ್ಬ ರಾಜಕಾರಣಿಯಾಗಿ, ವಿಶೇಷವಾಗಿ ರಾಜಕಾರಣದಲ್ಲಿ ಈ ಥರ ಇರುವಂತಹ ಸಂದರ್ಭದಲ್ಲಿ ಬಹಳ ಜನ ಹೆದರ್ಕಂತಾರೆ. ಓಟ್ಗಳು ಬರೋದಿಲ್ಲ. ನಮ್ಮ ನಡುವೆ ಸತೀಶ್ ಜಾರಕಿಹೊಳಿ ಸರ್ ಅವರು ಇರೋದು ಬಹಳ ಸರಳ ಸಜ್ಜನಿಕೆಯಿಂದ ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಬಹಳ ಹೆಮ್ಮೆಯ ಸಂಗತಿ. ಈ ಹೊತ್ತಿನಲ್ಲಿ ನಾವು ಅವರಿಗೆ ಇಡೀ ಸಮಸ್ತ ಪತ್ರಕರ್ತರ ಪರವಾಗಿ ಮೊದಲು ಗೌರವ ಸಮರ್ಪಣೆ ಮಾಡಿ ಅವರ ಜೊತೆ ಸಂವಾದ ಮಾಡೋಣ ಅಂತ ಹೇಳ್ತೀನಿ. ಸಂಘದ ಅಧ್ಯಕ್ಷರಾದ ಶಿವಾನಂದ ಅವರೆಲ್ಲ ಸೋದರರು ಸಿದ್ದರಾಮಯ್ಯ ಅಲ್ಲಿ ಕಾರ್ಯಕ್ರಮ ಬೇಗ ಬಂದವರಿಂದ ನಾವು ಬರಬಾರಲ್ಲಿ ಹೋಗಬೇಕು. ನನಗೆ ಇನ್ನೂ ಇದರಂತೆ ಮತ್ತೆ ನಮ್ಮೆಲ್ಲ ಭೇಟಿಯಾಗಿ ಸಮಸ್ಯೆಗಳು ಚರ್ಚೆ ಮಾಡಿ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ಈ ಭವನದಿಂದ ಸಾಕಷ್ಟು ರಾಜ್ಯದಲ್ಲಿ 8,000 ಪತ್ರಕರ್ತರಿಗೆ ಅನುಕೂಲ ಆಗುತ್ತೆ. ಕೂಡ ಇರಲಿಕ್ಕೆ ಅಥವಾ ಚರ್ಚೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆಫೀಸ್ ಕೂಡ ಇನ್ನೂ ಒಳ್ಳೆಯದಿಂದ ಆಗಬೇಕಂತ ನಿಮ್ಮೆಲ್ಲ ಆಸೆ ಇದೆ. ನೋಡಿ 25 ಲಕ್ಷ ರೂಪಾಯಿದು ಯಾವ ಹಂತದಲ್ಲಿದೆ, ಯಾವ ಸಂಚಲನ ಆಗಿದೆ ಸರ್. ಇಂಜಿನಿಯರ್ ಕಳಿಸ್ತೀವಿ, ಅದೊಂದು ಎಸ್ಟಿಮೇಟ್ ಮಾಡಿಸೋದು ಟೋಟಲಿ ಫುಲ್ಲಿ ಪರ್ಮಿಷನ್ ಮಾಡಲಿಕ್ಕೆ ಸಾಕಾಗುತ್ತೆ. ಮಾಡೋಣ. ಜೊತೆಗೆ 10 ಎಕರೆ ಜಮೀನು CM ಅವರು ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಆಗಿದೆ, ಇಲ್ಲಿ ಎಷ್ಟು ಆಗ್ಬೋದು ಪ್ಲೇಸ್ ಸರ್? ಇಲ್ಲಿ ನಾಯಂಡನಲ್ಲಿ ಸರ್ಕಾರ ನೀನು ರೋಡಿಗೆ ಪ್ರೆಸ್ ಕ್ಲಬ್ಗೂ ಕೊಟ್ಟಿದ್ದಾರೆ. ಅಲ್ಲೇ ನೋಡೋಣ, ಇದೇ ಸಾಧ್ಯ ಒಳ್ಳೆ ಕೆಲಸ ಮಾಡಲಿಕ್ಕೆ ಮಾಡೋಣ. ಸೊ ನಿಮ್ಮ ಜವಾಬ್ದಾರಿ ಭಾಳಷ್ಟಿದೆ, ನಮಗೂ ಕೂಡ ಸರ್ಕಾರ ಜವಾಬ್ದಾರಿ ಕೂಡ ಭಾಳಷ್ಟಿದೆ. ಸಮಾಜದಲ್ಲಿ ಸರ್ಕಾರ ಇಲಾಖೆಗಳನ್ನ ನಡೆಸುವಂಥ ಮುಂದುವರಿಸುವಂಥ ಜವಾಬ್ದಾರಿ ನಮಗೂ ಕೂಡ ಇಲಾಖೆ ಸಚಿವರಾಗಿದೆ. ಅದೆಲ್ಲರೂ ತಪ್ಪಿದ್ರೆ ಅದನ್ನು ಎಚ್ಚರ ಮಾಡುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಕೂಡ ಅಷ್ಟೇ ಇದೆ. ಹೀಗಾಗಿ ಜೊತೆಯಾಗಿ ಹೋಗ್ಬೇಕಾಗಿ ಕೂಡ ಹೇಳಿದ್ದಾರೆ. ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ 4 ಪಿಲ್ಲರ್ ಅಂತ ಹೇಳಿದ್ದಾರೆ. ಹೀಗಾಗಿ ಜೊತೆಯಾಗಿ ಹೋಗೋಣ. ಹೀಗಾಗಿ ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಗಳು, ಬದಲಾವಣೆ, ಹೊಸ ಟೆಕ್ನಾಲಜಿ ತರಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಒಂದೇ ಸಾರಿ ಎಲ್ಲ ಮಾಡಲಿಕ್ಕೆ ಆಗೋಲ್ಲ. ಈ ವ್ಯವಸ್ಥೆಯಲ್ಲಿ ಖಂಡಿತವಾಗಿ ತಿಳ್ಕೊಳ್ಳಿಕ್ಕೆ ಒಂದು 6 ತಿಂಗಳಿಂದ 1 ವರ್ಷ ಬೇಕಾಗ್ತದೆ. ಇಲಾಖೆ ಅದು ಭಾಳ ಅದ್ರ ಬಗ್ಗೆ ಗಮನ ಹೆಸರು 1 ವರ್ಷ ಬೇಕಾಗ್ತದೆ. ಮಂತ್ರಿಗೆ, ಶಾಸಕರಿಗೆ ಹೆಚ್ಚು ಕಮ್ಮಿ ಇಲಾಖೆ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋದು. ಇನ್ನೇನಿದ್ರು ಕೂಡ ಅದು ಎಕ್ಸಿಕ್ಯೂಟ್ ಆಗಬೇಕು, ಕೆಲಸ ಆಗಬೇಕು, ಗೊತ್ತಿದ್ದವರಿಗೆ ತೊಂದರೆ ಆಗಬಾರ್ದು, ಗುಣಮಟ್ಟ ಕಾಮಗಾರಿ ಆಗಬೇಕು. ಇವೆಲ್ಲ ಭಾಳಷ್ಟು ಚಾಲೆಂಜ್ ಆಗಿದೆ. ನಮ್ಮದು ಟ್ರೈನಿಂಗ್ ಇದೆ. ಸರ್ಕಾರದ ಹಣ ಸರಿಯಾದಕ್ಕಿಂತ ಆಗಬೇಕು, ಬಳಸ್ಕೊಳ್ಬೇಕು. ಸೊ ಅದಕ್ಕೆ ನಮ್ಮ ಗುತ್ತಿಗೆದಾರ ಸಂಘ ಸಭೆಯಲ್ಲಿ ಕೂಡ ಅಂತ ಹೇಳಿದ್ವಿ. ನಾವು ಭಾಳಷ್ಟು ಹೊಸ ವಿಚಾರಗಳನ್ನ ನಾವು ಮಾಡಿದ್ದೀವಿ. ಮೊದಲು ಸಣ್ಣ ಕಾಂಟ್ರಾಕ್ಟರ್ ಬಿಲ್ಲನ್ನು ಪಾವತಿ ಮಾಡೋದಕ್ಕೆ ಒಂದು ಹೊಸ ಕ್ರಾಂತಿಯನ್ನು ಮಾಡಿದ್ವಿ ನಾವು ಆ ಇಲಾಖೆಯಲ್ಲಿ. ಮುಂಚೆ
ಯಾರು ಬಲಿಷ್ಠಿದ್ರು ಅವರು ಹಣ ಪಡಿತಾರೆ. ಅಂದ್ರೆ ಅವ್ರಿಗೆ ಮಂತ್ರಿಗಳಿಗೆ ಭೇಟಿ ಆಗ್ಬೋದು, ಸರ್ಕಾರದಲ್ಲಿ ಇನ್ಫ್ಲೂಯೆನ್ಸ್ ಇದ್ರೆ ಅವ್ರು ಮಾತ್ರ ಪಡಿತಾ ಇದ್ರು. ನಾವು ಚಿಕ್ಕವರನ್ನ ಕುರಿಸಿ ಸುಮಾರು 1,000 ಜನಕ್ಕೆ ಏಕಾಲಕ್ಕೆ ಬಿಲ್ಲನ್ನು ಪಾವತಿ ಮಾಡಿದ್ರು. ಇನ್ನೊಂದು 1,000 ಇದ್ದಾರೆ, ಅವರು ಸ್ವಲ್ಪ ಪರವಾಗಿಲ್ಲ, ಅವರು ಸಸ್ಟೈನ್ ಮಾಡ್ಕೊಂತ ಕೆಪಾಸಿಟಿ ಇದೆ. ಈ ಕೊಟ್ಟದ್ದು ನಾವು 4 ವರ್ಷದ ಹೆಚ್ಚು ಕಮ್ಮಿ 20ರಿಂದ 22 ಬಿಲ್ ಬಾಕಿ ಕೊಟ್ಟಿದ್ವಿ. ಸೊ ಇಲಾಖೆಯಲ್ಲಿ ಕೂಡ ಬಹಳಷ್ಟು ಅದಕ್ಕೋಸ್ಕರ ನಾವು ನಿಗದಿ ಮಾಡ್ತಾ ಇದ್ವಿ. ನಮ್ಮ ಹಣ ಯಾವಾಗ ನಾವು ಅದನ್ನ ಯುಟಿಲೈಸ್ ಮಾಡಬಹುದು ಮತ್ತು ಪ್ಯಾಕೇಜ್ ಅನ್ನ ತೆಗಿಬೇಕಂತ ಸಂಘದ ಪ್ಯಾಕೇಜ್ ಮಾಡಬಾರದು, ಅದರಿಂದ ಚೀಫ್ ಕಾಂಟ್ರಾಕ್ಟರ್ಗೆ ತೊಂದರೆ ಆಗ್ತದೆ ಅಂತ ನಮ್ಮ ಇಲಾಖೆ ನೀವೆಲ್ಲ ಮಾಡಿದೆ. ಕಾನ್ಸ್ಟಿಟ್ಯೂನ್ಸಿ ವೈಸ್ ನಾವು ಮಾಡ್ತಾ ಇದ್ವಿ. ಕಾನ್ಸ್ಟಿಟ್ಯೂನ್ಸಿ ವೈಸ್ ನಾವು ಪ್ಯಾಕೇಜ್ ಅನ್ನ ಮಾಡ್ತಾ ಇದ್ವಿ. ಇಂಥ ಹಲವಾರು ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಮ್ಮ ಇಲಾಖೆ ಪ್ರಯತ್ನ ಮಾಡ್ತದೆ. ಈಗಾಗಲೇ 9 ತಿಂಗಳಲ್ಲಿ ಬಹುಶಃ ನಮ್ಮ ಇಲಾಖೆ ಒಳ್ಳೆಯ ಹೆಸರನ್ನು ಪಡೆದಿದೆ ಅಂತ ನನ್ನ ಭಾವನೆ. ಯಾಕಂದ್ರೆ ನೀವು ಫೀಡ್ಬ್ಯಾಕ್ ಕೊಡಬೇಕು. ನನ್ನ ಭಾವನೆ ಒಳ್ಳೆಯ ಕೆಲಸ ಮಾಡಿದ್ದು ನಾನು ಕಾಣಿಸ್ತಾ ಇದೆ. ಸೊ ಬಹಳಷ್ಟು ಅದು ಬಿಲ್ನಲ್ಲಿ ಪಾರದರ್ಶಕ ಇರ್ಬೋದು. 80% ನಾವು ಅವ್ರ ಪ್ರಿಯಾರಿಟಿ ಹಾಕ್ಕೊಡ್ತೀವಿ. ಅಂದ್ರೆ ಅವ್ರದ್ದೇನೋ ಒಂದು ನಿಗದಿ ಇದೆ, ಅವ್ರು ಇಯರ್ ವೈಸ್ ಇರ್ತಿತ್ತು ಅವ್ರನ್ನ ಕೊಡ್ತೀವಿ ನಾವು. ಯಾವುದೇ ಇನ್ಫ್ಲೂಯೆನ್ಸ್ ಲೀಡ್ ಆಗೋಲ್ಲ. ಸೊ ಅವ್ರಿಗೇನೋ ಕೊಡಬೇಕಾಗಿದ್ದು ಕಡ್ಡಾಯವಾಗಿ ಕೊಡ್ತೀವಿ. ಹೀಗಾಗಿ ಬಹಳಷ್ಟು ಗುತ್ತಿಗೆದಾರ ಸಂಘ ಸಮಸ್ಯೆ ಇರ್ಬೋದು, ನಮ್ಮಲ್ಲಿ ಇಲಾಖೆ ಸಮಸ್ಯೆಗಳಿರ್ಬೋದು, ಬಹಳಷ್ಟು ಬದಲಾವಣೆ ಪರಿಹಾರ ಮಾಡಲಿಕ್ಕೆ 9 ತಿಂಗಳಲ್ಲಿ ಪರಿಹಾರ ಮಾಡಿದ್ವಿ. ಹಾಗೆ ಚಾಲೆಂಜ್ ಇರೋದು ಹೊಸ ಬರ್ತಾನೆ ಇರ್ತೈತೆ, ಹಳೆ ಹೋಗ್ತಾ ಇರ್ತೈತೆ, ಪದೇ ಪದೇ ನಾವು ಮಾಡ್ತಾನೆ ಇರ್ತೀವಿ. ಸೊ ಬಂದಾಗ ಪರಿಹಾರ ಮಾಡ್ತೀವಿ. ಈಗ ಇಷ್ಟು ಕೆಲಸ ಮಾಡಿದ್ವಿ, ಮಗು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ಮಶಾನದಲ್ಲೇ ಬಂದು ಹೊಸ ಕಾಲ ಬಂದು ಸ್ಮಶಾನಕ್ಕೆ ಬರ್ತೀವಿ. ಈ ಮನೆ ಒಳಗಡೆ ಈ ತರದ್ದು ವೈರುಧ್ಯ ಬರಲಿಲ್ವಾ? ಮನೆ ಒಳಗಡೆ ಈ ತರ ಬರ್ಲಿಲ್ವಾ? ಹೆಂಗೆ ಇದನ್ನ ನೀವು ಇಷ್ಟು ಧೈರ್ಯ ಇದೆ ಹೇಗೆ? ಇವತ್ತಿಂದ ಮಾಡಿದಲ್ಲ, ಸುಮಾರು 30 ವರ್ಷದಿಂದ ಮಾಡ್ತಾನೆ ಇದೀವಿ. ಅದು ಪ್ರಚಾರ ಆಗಿದ್ದು ಈಗ ಜಾಸ್ತಿ ಆಗಿದೆ. ಮುಂಚೆ ಕೂಡ ನಾವು ಮಾಡ್ತೀವಿ, ಇವತ್ತಿಗೆ ಮಾಡ್ತಿಲ್ಲ ಅಥವಾ ಇವತ್ತು ಅಂತಲ್ಲ. ಯಾವಾಗ ನಮ್ಗೆ ಅಂಬೇಡ್ಕರ್ ಅವರ ವಿಚಾರ ಗೊತ್ತಾದ್ಮೇಲೆ, ಸುಲ್ತಾನ ವಿಚಾರ ಗೊತ್ತಾದ್ಮೇಲೆ, ಬಸವಣ್ಣನ ವಿಚಾರ ಗೊತ್ತಾದ್ಮೇಲೆ ನಾವು ಇದಕ್ಕೆ ಹೆಚ್ಚು ನಾವು ಆಳವಾಗಿ ಹೋದಾಗೆ ಇದ್ರ ಅವಶ್ಯಕತೆ ಇದೆ ಅಂತ ನಮ್ಗೆ ಗೊತ್ತಾಯ್ತು. ನಾವು ಮುಂದೆ ಸಾರಿ ಮಾಡಿಲ್ಲ. ಸುಮಾರು ವರ್ಷದಿಂದ ಬಹಳ ಸ್ಟಡಿ ಮಾಡಿದ್ವಿ, ಕ್ಯಾಂಪ್ ಅಟೆಂಡ್ ಮಾಡಿದ್ದೀವಿ. ಬಹಳಷ್ಟು ಬುದ್ಧಿಜೀವಿಗಳ ನಮ್ಮ ಜೊತೆ ಸವಾಲು ಮಾಡಿದ್ದಾರೆ, ನಮಗೆ ಟ್ರೈನಿಂಗ್ ಮಾಡಿದ್ದಾರೆ. ಸುಮಾರು ಒಂದು 56 ಟ್ರೈನಿಂಗ್ ಕ್ಯಾಂಪ್ ಅಟೆಂಡ್ ಮಾಡಬೇಕು ನಾವು ಮುಂದೆ ಸಾರಿ ಬಂದಿದ್ದಾಗಿದೆ. ಮತ್ತು ಆ ರೀತಿ ರಿಯಲ್ ಘಟನೆ ಕೂಡ ನಮ್ಮ ಮುಂದೆ ಆದಾಗ ಇದು ಸಮಾಜದಲ್ಲಿ ಬದಲಾವಣೆಗೆ ಅನಿವಾರ್ಯ ಅಂತ ಅವ್ರನ್ನ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಒಂದು ಸಿಕ್ಕಂತಲ್ಲ, ಸುಮಾರು 30-40 ವರ್ಷದಿಂದ ಈ ನಿರಂತರ ಹೋರಾಟದಿಂದ ಬಂದಂಥ ಒಂದು ವ್ಯವಸ್ಥೆ ಇದೆ. ಮತ್ತೆ ಇದಕ್ಕೇನು ಪ್ರೇರಣೆ ಸರ್? ನೀವು ಈ ತರದ ಡಿಫರೆಂಟ್ ಥಿಂಕಿಂಗ್ ಬಂದ್ರಿ, ಇಡೀ ರಾಜಕಾರಣದಲ್ಲಿ ಒಬ್ಬರು ಸಿಗ್ತೀರಿ ಮಾಡೋದಕ್ಕೆ ಎಲ್ಲರಿಗೂ ಮಾಡ್ಬೇಕಾಯ್ತು, ಅವ್ರು ಮಾಡೋದಿಲ್ಲ. ನೀವು ಹೇಳಿದಂಗೆ ಓಟ್ ಇರ್ಬೋದು, ಸಮಾಜ ಇನ್ನೊಂದು ಕಡೆ ಹೆಚ್ಚು ವಾಲಿದೆ, ಅದು ಆ ಕಡೆಯಿಂದ ಬಹಳ ವಿರೋಧ ಆಗ್ಬೇಕಂತ ಕೂಡ ಭಯ ಇದೆ. ಸೊ ಭಯಕ್ಕಿಂತನೂ ನಾವು ಸಮಾಜದಲ್ಲಿ ಏನಾದ್ರು ಬದಲಾವಣೆ ಮಾಡಬೇಕು. ಮತ್ತು ಇದರಲ್ಲಿ ವಿಶೇಷ ಬಡವರು ಇದಕ್ಕೆ ಬಲಿ ಆಗ್ತಾರೆ. ಈ ವ್ಯವಸ್ಥೆಗೆ ಬಡವರು ಬಲಿ ಆಗ್ತಾರೆ. ಇಷ್ಟೆಲ್ಲ ಟೆಕ್ನಾಲಜಿ ಇದೆ, ಸೈನ್ಸ್ ಇದೆ, ಮೆಡಿಕಲ್ ಇದೆ, ಅದು ಬಿಟ್ಟು ನಾವು ಯಾವುದೋ ಮೂಢನಂಬಿಕೆ ಯಾವುದೋ ಒಂದು ಅಂಟುಕೊಳ್ತೀವಿ. ಆ ರೀತಿ ಆಗಬಾರ್ದು. ಸೈನ್ಸ್ ಇದೆ, ನಮ್ಮ ಬದುಕು ರಕ್ಷಣೆ ಮಾಡಲಿಕ್ಕೆ ಕಾನೂನು ಇದೆ, ಸಾಕಷ್ಟು ವ್ಯವಸ್ಥೆ ಇದೆ. ಅದನ್ನ ನಾವು ಉಪಯೋಗ ಮಾಡ್ಕೊಳ್ಳೋದು ಹೊರತಾಗಿ ಯಾವುದೋ ಒಂದು ಮೂಢನಂಬಿಕೆಯಲ್ಲಿ ನಾವು ಹೋಗೋದು ನಮ್ಮ ಹೋರಾಟ. ಉತ್ತರ ಕರ್ನಾಟಕದಲ್ಲೇ ಮೌಢ್ಯ ಎಲ್ಲ ಕಡೆ ಇದೆ. ದಕ್ಷಿಣದಲ್ಲಿ ಜಾಸ್ತಿ ಇದೆ, ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇದೆ. ಇಲ್ಲ ಅಂತಾರೆ, ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ನೀವು ಒಂದೊಂದು ರೀತಿ ಬೇರೆ ಬೇರೆ ಆಚರಣೆಯಿಂದ ಅದನ್ನ ನಿಯಂತ್ರಣ ಮಾಡ್ತಾರೆ. ನಮ್ಮಲ್ಲಿ ಇಷ್ಟೇ ಇಲ್ಲ, ಅಲ್ಲಿ ನೀವು ಹತ್ತಿರ ಹೋದಾಗ ಗೊತ್ತಾಗ್ತದೆ. ಇಡೀ ರಾಜ್ಯೋತ್ಸವ ನಾನು ಪ್ರವಾಸ ಮಾಡಿದ್ದೀನಿ. ಮತ್ತು ಇವತ್ತಿಗೂ ಕೂಡ ನಾವು ಅದ್ರ ಬಗ್ಗೆ ಎಲ್ಲ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಒಂದು ರೀತಿಯಿಂದ ಪ್ರತಿ ತಾಲೂಕಿನಲ್ಲಿ ನಮ್ಮ ಕಾರ್ಯಕರ್ತರು ಇಂಥ ಕಾರ್ಯಕ್ರಮವನ್ನು ವೀಕ್ಲಿ ಮಂತ್ಲಿ ಮಾಡ್ತಾ. ಹೀಗಾಗಿ ನನಗೆ ಫೀಡ್ಬ್ಯಾಕ್ ಸಿಗುತ್ತೆ.
ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅನ್ನೋದು ಅಷ್ಟೇ ನಮ್ಮ ಆಸೆ. ಆಮೇಲೆ ಬಂದದ್ದು ಅದಕ್ಕಿಂತ ಮುಂಚೆ ಜನ ಮೋಸ ಮಾಡ್ತಾರ. ಶ್ರೀ ಮಂದಿರ ಅವರ ಭಾವನೆ ಅವರ ಪ್ರೀತಿಗೆ ಬೆಳೆದಿದೆ. ಅದನ್ನ ಬಿಟ್ಟು ಹೊರತು ಬಿಟ್ಟು ಇನ್ನೂ ಒಂದು ಬಹಳ ದೊಡ್ಡ ಈ ವಾಸ್ತು ಶಿಲ್ಪಿಗಳು ವಾಸ್ತು ಶಾಸ್ತ್ರ ಅದಿದೆ. ಸೊ ನಾವೇ ಇದನ್ನೆಲ್ಲ ಸರಿ ಮಾಡ್ತೀವಿ. ಆಸ್ಪತ್ರೆ ಹಾಕೋರು ಇದ್ದಾರೆ. ಸೊ ಆಸ್ಪತ್ರೆ ಅವಶ್ಯಕತೆ ಇದೆ, ಕಾನೂನು ಅವಶ್ಯಕತೆ ಇದೆ. ಸೊ ಅದನ್ನೆಲ್ಲ ನಾವು ಬಳಸ್ಕೊಂಡು ಸರಿಯಾದ ದಾರಿಯಲ್ಲಿ ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಬಡವರೆಲ್ಲ ಬಲಿ ಆಗ್ತಾರೆ. ಯಾರೋ ದೊಡ್ಡವ್ರು ಹೋದ್ರೆ ಇದು ಚಿಕ್ಕವರೆಲ್ಲ ಅಲ್ಲಿ ಹೋಗ್ತಾರೆ. ಅವರೇ ಹೋಗಿದ್ದಾರೆ, ಅವ್ರಿಗೆ ಒಳ್ಳೇದಾಗಿದೆ, ಅವ್ರ ಪ್ರಯತ್ನದಿಂದ ಒಳ್ಳೇದಾಗಿದೆ. ಇವ್ರು ಅಲ್ಲಿ ಹೋಗೋದ್ರಿಂದ ಒಳ್ಳೇದಾಗಲ್ಲ. ಅಲ್ಲಿ ಹೋಗಿರ್ತಾರ ಅವ್ರ ನಂಬಿಕೆ ಅಷ್ಟೇ. ಆದ್ರೆ ಅಲ್ಲಿ ಹೋದ ತಕ್ಷಣ ಅವನು MLA ಮಂತ್ರಿ ಅಧಿಕಾರಿ ಆಗೋಲ್ಲ. ಅವ್ರ ಪ್ರಯತ್ನದಿಂದ ಆಗಿರ್ತಾನೆ. ಅವ್ರನ್ನ ಅಲ್ಲಿ ಹೋಗಿರ್ತಾನೆ, ಯಾರು ಹೇಳಿರ್ತಾರ ಅಲ್ಲಿ ಹೋಗಿರ್ತಾರ ಅಷ್ಟೇ ನೋಡ್ತಾ ಇದ್ದೀನಿ. ಆಮೇಲೆ ನಮ್ಮ ಪ್ರಯತ್ನದಿಂದ ನಾವೇನು ಆಗೋಲ್ಲ. ಪ್ರಯತ್ನ ಬಹಳ ಮುಖ್ಯ. ನೀವು ಯಾವುದೇ ದೇವ್ರು ನಂಬೋದು ನಮ್ಮದೇ ಇರ್ಬೋದು, ಅದು ಬಿಟ್ಟು ವಿಚಾರ. ಅಲ್ಲಿ ಹೋಗ್ಲಿಕ್ಕೆ ನಿಮ್ಮ ಪ್ರಯತ್ನ ಬಹಳ ಮುಖ್ಯ. ಅದು ಒಳ್ಳೇದು, ಇದು ಒಳ್ಳೇದು, ಅದನ್ನಾಗಿ ಡಿಫ್ರೆಂಟ್ ಆಗಿ ನೋಡ್ತೀನಿ. ನೀವು ಅಲ್ಲಿ ಹೋಗೋರು ಯಾರಂದ್ರೆ ಸ್ವಲ್ಪ ಯಾರು ಹೋಗ್ತಾರೆ. ಹಂಗ ನಾವು ಹೋದ್ಮೇಲೆ ಕೆಟ್ಟವ್ರು ಆಗ್ತದೆ. ನಮ್ಮವೇ ಕೆಟ್ಟವ್ರಂತ ನಾವು ಬಿಡಿಸ್ಬೇಕಾಗುತ್ತೆ. ದೇವಸ್ಥಾನಕ್ಕೆ ಎಷ್ಟು ನೀವು ಪಡಿಸ್ಕೊಡ್ತೀರ ಅದಕ್ಕೂ ಅಷ್ಟೇ ಪಡಿಸ್ಕೊಡ್ಬೇಕು. ನಾವು ಹೋಗೋರಲ್ಲಿ ನಾವಲ್ಲಿ ಹೋದ್ಮೇಲೆ ನಾವು ಕೆಟ್ಟವ್ರಾಗ್ತಂತ ಇವತ್ತಿನ ಭಾವನೆ ಹಂಗಿಲ್ಲ. ಅದು ಒಳ್ಳೇದು, ಇದು ಒಳ್ಳೇದು ಅನ್ನೋದು ನಮ್ಮ ತೋರಿಸುವಂತ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಅದು ಔಷಧ ತಗೊಂಡು ಹೋಗ್ತಾರೆ. ಅಲ್ಲಿ ಹೇಳ್ದಂಗೆ ಆಗೋದಿಲ್ಲ. ಯಾರೋ ಬಂದು ಹೇಳ್ತಾರ ಈ ಊರಿಗೆ ಹೋದ್ರೆ ಅಲ್ಲಿ ಮಾಡ್ತಾರೆ, ಈ ಊರಿಗೆ ಹೋಗ್ತಾರೆ, ಅಲ್ಲಿ ಸಾಕಷ್ಟು ಜನ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿದಂತವ್ರನ್ನೇ ನಾವು ನೋಡಿದ್ವಿ. ನಮ್ಮ ಕಾರ್ಯಕರ್ತರು ಕೂಡ ನೋಡಿದ್ವಿ. ನಾವೇ ಹಾಸ್ಪಿಟ್ಲ್ ಹಾಕಿರ್ತೀವಿ. ಇನ್ನೊಂದು ಕೇಳಿದ್ರೆ ಇಲ್ಲಾರೆ ಅಲ್ಲೆಲ್ಲ ಕರ್ಕೊಂಡು ಹೋಗಿದಾರೆ, ಅಲ್ಲಿ ವಾಸಿ ಆಗ್ತಂತ ನಮ್ಗೆ ನಾವು ಕೇಳಿದ್ವಿ ನಾವು ಸ್ವಂತ. ಅಂದ್ರೆ ಅವ್ನು ನ್ಯಾಚುರಲ್ ಆಗಿಯೂ ಆಗ್ಬೋದು, ಅಥವಾ ಆ ಮಾತ್ರೆ ಒಂದ್ ತಿಂಗಳು ಬಿಟ್ಟು ಎಫೆಕ್ಟ್ ಆಗುತ್ತೆ. ಅದು ಈಗ ಅವ್ನ ಮಾತ್ರೆ ಕೊಟ್ಟದ್ದು ಹೋದ ತಕ್ಷಣ ಆಗೋಲ್ಲ. 1 ಮಂತ್ ಬಿಟ್ಟು 2 ಮಂತ್ಸಿಗೆ ಅದು ಎಫೆಕ್ಟ್ ಆಗುತ್ತೆ. ಅವಾಗ ಅಲ್ಲಿ ಹೋದಾಗ ಅವನೇನು ಕೊಟ್ಟಿರ್ತಾನೆ, ಅವನಿಗೇನು ಭಾವನೆ ಇವ್ರು ಕೊಟ್ಟರು ನಾ ಭಾಷೆ ಅಂತ ಹಂಗೆ ಅವನಿಂದ ಆಗೋದು ಇಫೆಕ್ಟ್ ಆಗುತ್ತೆ. ಇವತ್ತು ಒಂದು ಹಾವು ಕಳೆದ್ರೆ 1 ವಾರ 10 ದಿವಸ ನಂತರ ಅದು ಎಫೆಕ್ಟ್ ಆಗುತ್ತೆ. ಅಲ್ಲಿವರೆಗೆ ಆರಾಮಾಗಿರ್ತಾನೆ. 10 ಡೇಸ್ ನಂತರ ಸಾಯ್ತಾನ ಅವನು. ಸೊ ಆ ರೀತಿ ಇದ್ದೇ ಇರುತ್ತೆ. ಯಾಕಂದ್ರೆ ಅವ್ರ ಭಾವನೆ ನಾ ಇಲ್ಲಿ ಓದ್ನಿ ಸಾಗಿ ನಂತರ ಆಗಿರಲ್ಲ. ಅದಾಗೋದು ಔಷಧ ಸೈನ್ಸು ಹೆಲ್ತ್ನಿಂದ ಮಾತ್ರ ಸಾಧ್ಯ. ಸರ್, ಇದು ಹೆಚ್ಚಿನಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಅಂತ. ಇಲ್ಲೊಂದು ಕಡೆಗೆ ನೋಡಿ ನಿಧಿ ಆಸೆಗೆ ನರಬಲಿ ಕೊಡುವಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಜಾತ್ರೆ ಉತ್ಸವಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ವಿ. ಅಂದ್ರೆ ಇದು ಕಾನೂನಿಂದ ಎಲ್ಲವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ. ಎಲ್ಲೊಂದು ಕಡೆಗೆ ಸಾಮಾಜಿಕ ಜಾಗೃತಿನೂ ಬರಬೇಕು ಅಂತ ಅನ್ಸುತ್ತಲ್ಲ ಸರ್? ಅಂದ್ರೆ ಸರ್ಕಾರ ಕಾನೂನನ್ನು ಇಂಪ್ಲಿಮೆಂಟ್ ಮಾಡುವಲ್ಲಿ ವಿಫಲ ಆಗ್ತಾ ಇದೆಯೋ, ಅಥವಾ ಜನಗಳಲ್ಲಿ ಜಾಗೃತಿ ಮಾಡಿಸೋ ನಿಟ್ಟಿನಲ್ಲಿ ಏನಾದರೂ ಕಾನೂನು ಇದೆ. ನಾವು ಸಿದ್ದರಾಮಯ್ಯ 13ನೇ ಸರ್ಕಾರದಲ್ಲಿ ನಾವು ಬಂದಿದ್ದೀವಿ. ಅದಕ್ಕೆ ಮುಂಚೆ ಕಾನೂನಲ್ಲಿ ಅವಕಾಶ ಇದೆ ನಿಯಂತ್ರಣ ಮಾಡಬೇಕು. ಆದ್ರೆ ಅದನ್ನು ನೀವು ಮಾರ್ಕೆಟಿಂಗ್ ಮಾಡಬೇಕು. ಯಾವುದೇ ಒಂದು ವಸ್ತುವನ್ನು ನೀವು ಹಂಗೆ ಮಾರ್ಕೆಟ್ ತಂದ್ಬಿಟ್ರೆ ಯಾರು ತಗೊಳ್ಳೋದು? ಮಾರ್ಕೆಟಿಂಗ್ ಮಾಡಬೇಕು. ಮಾರ್ಕೆಟಿಂಗ್ ಮಾಡಲಿಕ್ಕೆ ನಮ್ಮ ಕಡೆ ಸಿಸ್ಟಮ್ ಇಲ್ಲ. ಅಧಿಕಾರಿಗಳು ಫಂಕ್ಷನ್ ಮಾಡ್ತಾರೆ, ದೊಡ್ಡದಾಗಿ ಬಿಂಬಿಸ್ತಾರೆ, ಪತ್ರಿಕೆಯಲ್ಲಿ ಕೊಡ್ತೀವಿ, ಅಷ್ಟು ಕ್ಲೋಸ್. ಅದು ಹೋಗಿ ಹಳ್ಳಿಯಲ್ಲಿ ಹೇಳ್ಬೇಕು ಅಂದಾಗ ಅದು ವಿಶೇಷ ಆಗುತ್ತೆ. ಈಗ ನಮ್ಮ ಭಾಳಷ್ಟು ವೈಫಲ್ಯ ಆಗಿದ್ದು ಅಲ್ಲಿಂದ ಕೇಳಿಲ್ಲ ನಮ್ಮ ಕಡೆ, ಅಥವಾ ಸ್ಟಾಫ್ ಇಲ್ಲ ಟೀಚಿಂಗ್ ಮಾಡಲಿಕ್ಕೆ. ಸೊ ಸ್ಟಾಫ್ ಟೀಚಿಂಗ್ ಇದ್ರೆ ಖಂಡಿತವಾಗಿ ಯಶಸ್ವಿ ಆಗ್ತದೆ. ಆಮೇಲೆ ನಿಮ್ಮ ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಗಳಿಗೆಲ್ಲ ಓಡಿ ಮೇಲೆ ಹೋಗಿದ್ದಾರೆ. ಅವರು ವಾಪಸ್ ಕಳ್ಸ್ಕೊಳಕ್ಕೆ ಯಾವ ಸರ್ಕಾರಗಳು ಬಂದರೂ ಆಗ್ತಾ ಇಲ್ಲ. ಅದು ಜೀವ ನಿಟ್ಟಿನಲ್ಲಿ ಏನು ನಾವು ವಾಪಸ್ ನಿಮ್ಮ ಇಲಾಖೆ ಮಾತ್ರ ಇಲಾಖೆ ಕಳ್ಸ್ಕೊಳ್ತೀವಿ. ಈಗಾಗಲೇ ಬೇರೆ ಇಲಾಖೆಗೆ ಪ್ರಮೋಷನ್ ತಗೊಂಡು ನಮ್ಮ ಕಡೆ ಬರ್ತಾ ಇದಾರೆ. ಅವ್ರ ಕೆಳಗೆ ನಾವು AW ಅಲ್ಲಿ ಅದ ನಾವು ಚೀಫ್ ಇಂಜಿನಿಯರ್ ಆಗಿ ಅದೊಂದು ದೊಡ್ಡ ಸಮಸ್ಯೆ ಇದೆ ನಮ್ಮ ಇಲಾಖೆಯಲ್ಲಿ. ಸೊ ಈಗಾಗಲೇ ನಮ್ಮ ಇಲಾಖೆಯಿಂದ ಬೇರೆಯವ್ರನ್ನ ಅವ್ರ ಮಾತೃ ಇಲಾಖೆಗೆ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಕೋರ್ಟಲ್ಲಿ ಸ್ಟೇ ಆಗಿದೆ ಅಂತೆ. ಸೊ ಈಗ ನಮ್ಮ ಆದೇಶ ಮಾಡಿದ್ವಿ ನಾವು ಅವ್ರ ಇಲಾಖೆಗೆ ಹೋಗ್ಬೇಕಂತ. ಕೋರ್ಟಲ್ಲಿ ನೋಡೋಣ ಏನಾಗ್ತದೆ, ಅದ್ರ ಬಗ್ಗೆ ಪ್ರಯತ್ನ ಮಾಡಿ ಅವರ ಮಾತೃ ಇಲಾಖೆ ಕಳಿಸೋಂಥ ಪ್ರಯತ್ನ ಮಾಡ್ತೀವಿ. ಸ್ಮಶಾನಕ್ಕೆ ಹೋದಾಗ ಅದು ಬಹಳ ದೊಡ್ಡ ಬೇರೆ ತರ ಪ್ರಪಂಚ, ಭಯಾನಕ ಪ್ರಪಂಚ ಅಂತ ಬಿಡಿಸಂತದ್ದು ನಾವು ನೋಡಿದ್ವಿ. ನಿಮ್ಗೆ ಆ ಥರದ ಯಾವುದೋ ಒಂದು ಇದು ಕಾಡಿಲ್ಲ? ದೇವಿಲ್ಲ ಅನ್ನೋದೇ ನಮ್ದು ವಾದ ಬಗ್ಗೆ ಅಡ್ಬೋದು ಪ್ರಶ್ನೆ ಇಲ್ಲ ಅಂತ ನಮ್ಮ ವಾದ.
ಜವಾಬ್ದಾರಿ ಇಲ್ಲ, ಜವಾಬ್ದಾರಿ ಇದ್ರು ಕೂಡ ಅದು ಕೆಟ್ಟದ್ದು ಮಾಡೋದು, ಒಳ್ಳೇದು ಪ್ರಾಮಾಣಿಕ ಮುಜರಾಯಿ ನಿಮ್ಮ ಒಂದು ಕೆಲವು ಯೋಚನೆಗಳಿದೆ, ಅದಕ್ಕೊಂದು ಲಿಂಕ್ ಆಗಿರುವಂತ ಮಾಡ್ಬೋದು. ಒಳ್ಳೆ ಅಲ್ಲಿ ಕೆಲಸ ಮಾಡಬಹುದು, ದೇವಸ್ಥಾನಗಳನ್ನ ಶಾಲೆಗಳನ್ನಾಗಿ ಪರಿವರ್ತನೆ ಮಾಡಬಹುದು, ಅಥವಾ ಅಲ್ಲಿ ಧಾರ್ಮಿಕ ವಿಚಾರಗಳನ್ನ ಹೇಳುವಂಥದ್ದಾಗ್ಬೋದು, ಅವ್ರಿಗೆ ಟ್ರೈನಿಂಗ್ ಕೊಡುವಂಥದ್ದಾಗ್ಬೋದು. ಅಂದ್ರೆ ಮಲ್ಟಿಪಲ್ ನಾವು ಯೂಟಿಲೈಸ್ ಮಾಡ್ಕೋಬಹುದು. ದೇವಸ್ಥಾನ ಅಲ್ಲ, ಲೆಕ್ಕರು ಬಂದಿರ್ತಾರೆ, ಸ್ಪೆಂಡ್ ಮಾಡ್ತಾರೆ ಟೈಮ್. ಅವ್ರಿಗೆ ಇನ್ವೆಸ್ಟ್ ಅಲ್ಲಿ ಜ್ಞಾನ ಕೊಟ್ರೆ, ವಿಚಾರ ಕೊಟ್ರೆ ಅನುಕೂಲ ಆಗುತ್ತೆ. ಬೆಳಿಗ್ಗೆ ಒಂದು ತಾಸು ಕೂತಿರ್ತಾರೆ, ಸಾಯಂಕಾಲ ಕೂತಿರ್ತಾರೆ, ಅಲ್ಲಿ ಎಕ್ಸ್ಟ್ರಾ ಟ್ರೈನಿಂಗ್ ಕೊಡ್ಬೋದು ಅವರಿಗೆ ಅಂತ. ಅದು ಉದ್ಯೋಗ ಅವಕಾಶಗಳನ್ನ ಕಲಿಸಲಿಕ್ಕೆ ಅವಕಾಶ. ಕಾಲೇಜ್ ವಿದ್ಯಾರ್ಥಿಗಳ ಮೇಲೆ ಮತ್ತು ಮಹಿಳೆಯರ ಮೇಲೆ ಅಪಾರವಾದಂತ ತೊಂದರೆಗಳಾಗ್ತಾ ಇದೆ. ಅವ್ರು ಏನೇನೋ ಹೇಳೋದು, ಇವರು ಅದನ್ನ ಅನುಸರಿಸೋದು, ಈ ತರ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರದಿಂದ ಅವ್ರನ್ನ ಮಟ್ಟ ಹಾಕಂತ ಕೆಲಸ ಏನು ಮಾಡಲ್ವಾ? ಇದೇ ಕಾನೂನು ಅವಕಾಶ ಇದೆ, ಸರ್ಕಾರಗಳ ಕಡೆ ಗಮನ ಸ್ವಲ್ಪ ಕಷ್ಟ. ಮಾಡ್ಬೇಕಂದ್ರೆ ಬಹಳ ಗಟ್ಟಿಯಾಗಿ ನಾವು ಕಟ್ಟಿರಬೇಕು. ಅಂದ್ರೆ ಒಂದು ಆಫೀಸ್ ಬಂದ್ರೆ ಕ್ಲೀನ್ ಮಾಡಿ ಏನಿಂದ ಜಡ್ ಅವರಿಗೆ ಸರ್ ಈಗ ಏನಾಗಿದೆ, ಅವ್ರಿಗೆ ದೇವ್ರ ಅದು ಎರಡು ನಂಬಿ ಇದೆ. ಜ್ಯೋತಿಷ ಸ್ವಾಮೀಜಿ ಅವರಲ್ಲಿ ಅದ್ರ ವಿರೋಧವಾಗಿದ್ದಾರೆ, ಪರವಾಗಿ ಎರಡು ಗುಂಪಿದೆ. ಅವ್ರು ನಾವು ಬಳಸ್ಕೋಬೇಕು, ಇನ್ನೊಂದು ಗುಂಪನ್ನ ಬಳಸ್ಕೊಂಡು ಅವ್ರು ಸ್ಟ್ರೆಂಥನ್ ಮಾಡ್ಬೇಕು ನಾವು. ಇಲ್ಲಿ ಜ್ಯೋತಿಷಿಗಳ ವಿಷಯ ಬಂತ ಸರ್. ಅದೇ ಅಲ್ಲಿ ವಿರೋಧ ಮಾಡೋರು ನಿಷೇಧ ಕಾಯ್ದೆ, ಈ ಕಾಯ್ದೆ ಮೂಲಕ ಏನಾದ್ರು ತಡಿಬಹುದಾ ಸರ್ ಈ ವಿಚಾರ? ತಡೀಲಿಕ್ಕೆ ಅವಕಾಶ ಇದೆ. ಇನ್ನು ಮಟ್ಟ ಯಾವ ಸರ್ಕಾರ ಅದನ್ನ ಕೈ ಹಾಕಿಲ್ಲ. ಹಾಕ್ಲಿಕ್ಕೆ ಇಚ್ಛಾಶಕ್ತಿ ಸಮಸ್ಯೆ ಇದೆ. ಈ ಸಲ ನೋಡ್ಬೋದಲ್ಲ ಸರ್ ನಿಮ್ಮಿಂದ ಇಂತ ಒಂದು ಯೋಚನೆ ಇರುವಾಗ? ನಾವು ಈ ಸರ್ಕಾರದಲ್ಲಿ ಪಾಠ ಅಷ್ಟೇ ಇದೀವಿ, ಈ ಸರ್ಕಾರ ವಿಷಯ ತಗೊಂತ ನಾವಿಲ್ಲ, ಪಾರ್ಟಿಯಿಂದ ಏನಾಗಲ್ಲ. ಈ ಸರ್ಕಾರ ಎಂಟೈರ್ ಸರ್ಕಾರ ಈಗಾಗಲೇ ಕಾನೂನು ತಂದಿದ್ದಾರೆ. ಹಿಂದೂ ಕೂಡ ಇತ್ತು, ಅದು ಹೊಸ ತರಲು ಅವಶ್ಯಕತೆ ಇರಲಿಲ್ಲ, ಅವರು ತಂದಿದ್ದಾರೆ. ಅದನ್ನ ಇಂಪ್ಲಿಮೆಂಟ್ ಮಾಡೋರು ಯಾರು? ಪೊಲೀಸರು, ಮೇಲಾಧಿಕಾರಿಗಳ, ಅವರೇ ಎದುರ್ಕೊಳ್ತಾರೆ, ಪೊಲೀಸರಿಗೆ ಎದುರ್ತಾರೆ, ಮಗ ಅವರೇ ಹಾಕಿಕೊಳ್ಳೋದಕ್ಕೆ. ಸೊ ಇಚ್ಛಾಶಕ್ತಿ ಬಹಳ ಮುಖ್ಯ. ಕಾನೂನು ಇರ್ಬೋದು, ನಮ್ಮ ಕಡೆ ಇರ್ಬೋದು, ಆದರೆ ಜಾರಿ ತರೋದು ಈ ನಮ್ಮ ದೇಶದಲ್ಲಿ ಬಹಳ ಕಷ್ಟ, ತರಲಿಕ್ಕೆ ಆಗಲ್ಲ. ಮಾಡ್ತಾ ಇರ್ತಾರೆ. ಆನೆ ಕೊಟ್ಟವರು ಇದ್ದಾರೆ, ಆಡು ಕೊಟ್ಟವರು ಇದ್ದಾರೆ, ಕುರಿ ಬಲಿ ಕೊಟ್ಟವರು ಇದ್ದಾರೆ. ಅಲ್ಲೆಲ್ಲ ಬಂದು ಇದು ಮಾಡ್ತಾ ಇರ್ತಾರೆ. ನಾನು ಕೆಲವು ಕಡೆ ಹೋಗ್ತೇನೆ, ಹೋಗ್ತಾ ಇದ್ದೆ, ಅಲ್ಲಿ ಹೋಗಿ ಕೇಳ್ತಾರೆ, ನಾವು ಕರ್ನಾಟಕ ಮಂತ್ರಿ ಬಂದಿರಪ್ಪ, ಅಲ್ಲಿ ಹೋಗ್ಬೇಡ. ಇದು ಮಂತ್ರಿಗಳೇ ಹೀಗೆ ಮಾಡಿಬಿಟ್ರೆ ಹೇಗೆ ಸರ್? ಇದನ್ನು ನಾನು ಕೆಲವು ಕಡೆ ಕಣ್ಣೂರು ಡಿಸ್ಟಿಕ್ ಬರ್ತಾ ಇರ್ತಾರೆ. ಅವ್ರ ಬದಲಾವಣೆ ಆಗ್ಬೇಕು. ಕಡೆಗೆ ಅವರಾದ್ರೆ ಅವ್ರ ಮುಂದಿನ ಅವ್ರ ಮಕ್ಕಳಾರ ಬದಲಾವಣೆ ಹೆಚ್ಚಿರ್ಬೇಕಂತ. ಯಾಕಂದ್ರೆ ಅವ್ರ ಜೊತೆ ಅದ್ರಲ್ಲಿ ಬಂದಿದ್ದಾರೆ, ಅವ್ರು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಅವ್ರು ಯಶಸ್ವಿಯಾಗಿದೆ. ಈಗ ಔಷಧ ಒಂದು 2 ತಿಂಗಳ ನಂತರ ಅದು ಎಫೆಕ್ಟ್ ಆಗಿಲ್ಲ, ಹಂಗೆ ಇವರು ಯಶಸ್ವಿಯಾಗಿದ್ದಾರೆ. ರಾಜಕೀಯ ಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಎಲ್ಲ ಆಗಿದ್ದಾರೆ. ಮಂತ್ರಿಗಳು ಅದು ಬಂದಿದ್ದಾರೆ. ಆನೆ ಕೊಟ್ಟ ನಂತರ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಬಿದ್ದು ಹೋಗಿದ್ದಾರೆ ಅಂತ ಎದ್ದು ಹೋಗಿದ್ದಾರೆ. ಅವ್ರನ್ನೇನ್ ಮಾಡ್ಲಿಕ್ಕಾಗಲ್ಲ, ಅವ್ರು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು 40-50 ವರ್ಷದಿಂದ ಅದೇ ದಾರಿಯಲ್ಲಿ ನಡ್ಕೊಂಡು ಬಂದಿದ್ದಾರೆ. ಇನ್ನು ಅವ್ರ ಮಕ್ಕಳು ಅದನ್ನ ದಾರಿಯಿಂದ ಹೊರಗೆ ಬರ್ಬೇಕಂತ ಇಷ್ಟೇ. ಒಂದಂತೂ ಗೊತ್ತು, ಎಸ್.ಎಂ. ಕೃಷ್ಣ ಅವರು ಹೋಮ ಮಾಡಿದ ನಂತರ ಸಾರ್ವಜನಿಕ ಜೀವನಕ್ಕೆ ಮತ್ತೆ ಬಂದಿಲ್ಲ. ಅವರು ಅಲ್ಲೇ ಮಂಡ್ಯದಲ್ಲೇ ಇಟ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಆದ ನಂತರ ಒಂದು ಹೋಮ ಮಾಡಿದ್ರೆ ಹೇಳಿದ್ರೆ ನಮ್ದು ನಂಬಿಕೆ ಅಷ್ಟೇ, ಅದ್ರ ಪ್ರಯತ್ನ ಬೇರೆ ಇದ್ದೇ ಆಗ್ತದೆ. ನಾವು ಪೂಜೆ ಮಾಡಿಸಿ ಅಂತ ಕೇಳಲಿಕ್ಕೆ ಆಗುಲ್ಲ. ಈಗ ನಾಮಿನೇಷನ್ ಮಾಡೋರು 5 ಜನ 5 ಜನ ಪೂಜೆ ಮಾಡಿರ್ತಾರೆ, 5 ಜನ ಅವನಿಗೆ ಜ್ಯೋತಿಷಿ ಹೇಳ್ತಾರೆ. ಈಗ 5 ಜನ ಕೇಳ್ತಾರೆ, ನಾವು ಎಲ್ಲ ಒಬ್ಬರೇ ಕೇಳ್ತಾನೆ, ಎಲ್ಲರೂ ಒಬ್ಬರೇ ಕೇಳ್ತಾರೆ. ಪೂಜೆ ಮಾಡಿದ್ರೆ 5 ಜನ ಮಾಡ್ತಾರೆ, 5 ಜನ ಪೂಜೆ ಮಾಡಿಸ್ಕೊಂಡಿರ್ತಾರೆ, 5 ಜನ ಟೈಮ್ ತಿಳ್ಕೊಂಡಿರ್ತಾರೆ. ದೈವ ಒಬ್ಬರೇ ಅದು ಅವ್ರ ನಂಬಿಕೆ ಭಕ್ತಿ ಅಷ್ಟೇ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಎಷ್ಟು ಕೋಟಿ